ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳ ಚೇತನ್. ಯೂಶಲಿ ಸ್ಟೀಮಿಂದ ಫುಡ್ ಮಾಡೋದ್ರಿಂದ ಫುಡ್ಡು ಕೂಡ ತುಂಬ ಹೆಲ್ತಿ ಆಗಿರುತ್ತೆ, ಏಕೆಂದರೆ ಅದರಲ್ಲಿರೋ ಅಂಥ ಎಲ್ಲ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಹಾಳಾಗಲ್ಲ. ಸೊ ಹಾಗಾಗಿ ನಾನು ಈ ರೀತಿ ಹೊಸದಾದ ಒಂದು ಸ್ಟೀಮರ್ಸ್ನ ತರಿಸ್ಕೊಂಡಿದ್ದೀನಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬೇಕು ಅಂದರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇದು ಆ್ಯಕ್ಚುಲಿ 3 ಟೈರ್ ಸ್ಟೀಮರ್ ಅಂತ ಹೇಳ್ತಾರೆ. ಅಂದರೆ ಇದರಲ್ಲಿ 3 ಕಂಪಾರ್ಟ್ಮೆಂಟ್ ಇರುತ್ತೆ. ಲೈಕ್ ನೀವು ಸಿಂಗಲ್ ಆಗಿ ಕೂಡ ಯೂಸ್ ಮಾಡ್ಬೋದು. ಜಸ್ಟ್ ರೈಸ್ ಅಥವಾ ಸಾಂಬಾರನ್ನು ಸಪ್ರೇಟಾಗಿ ಮಾಡ್ಕೊಳ್ತೀವಂದರೆ ಸಿಂಗಲ್ ಪಾತ್ರೆಯನ್ನು ಯೂಸ್ ಮಾಡ್ಬೋದು, ಅಥವಾ ಸ್ಟೀಮರ್ ಆಗಿ ಯೂಸ್ ಮಾಡ್ತೀನಿ ಅಂದರೆ ಇದಕ್ಕೆ 2 ಟೈರ್ ಸ್ಟೀಮರ್ ಥರ ಇನ್ನೊಂದನ್ನು ಸ್ಟೀಮರನ್ನು ಇಟ್ಟು ಬೇಯಿಸ್ಕೋಬೋದು. ಅಥವಾ 3 ರೀತಿಯ ಡಿಫ್ರೆಂಟ್ ಆಗಿರೋ ಫುಡ್ಗಳನ್ನು ಮಾಡ್ತೀನಿ ಅಂದರೆ ಈ ರೀತಿಯ 3 ಕಂಪಾರ್ಟ್ಮೆಂಟ್ಗಳನ್ನು ಇಟ್ಟು ಸ್ಟೀಮ್ ಮಾಡ್ಬೋದು. ಸೊ ನಾನಿವತ್ತು ಲೈಕ್ ಫುಲ್ ಮೀಲ್ಸನ್ನು ಈ ಸ್ಟೀಮರಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಈಸಿಯಾಗಿ ಇನ್ಸ್ಟೆಂಟಾಗಿ ಹೆಲ್ತಿ ವೇನಲ್ಲಿ ಮಾಡೋ ಅಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ನಾನು ಆ್ಯಕ್ಚುಲಿ ಇವತ್ತು ಹೀರೆಕಾಯಿ ಸಾಂಬಾರು ಹಾಗೆ ಇದಕ್ಕೆ ರೈಸ್ ಎಲ್ಲವನ್ನು ಮಾಡ್ಕೊಳ್ತಾ ಇದ್ದೀನಿ. ಅಫ್ಕೋರ್ಸ್ ನಾನು ಪ್ರೋಟೀನ್ ಹಾಗೆ ವೆಜಿಟೇಬಲ್ಸ್ನ ಕೂಡ ತಗೊಳ್ತೀನಲ್ಲ, ಸೊ ಈ ಎಲ್ಲವನ್ನು ಇದರಲ್ಲೇ ಮಾಡ್ಕೊಳ್ತಿದ್ದೀನಿ. ಸೊ ನಾನು ಫಸ್ಟು ಕೆಳಗಡೆ ಇರೋ ಅಂಥ ಪಾತ್ರೆಗೆ 2 ಗ್ಲಾಸ್ ಅಕ್ಕಿ ಇಟ್ಬಿಟ್ಟು ಅದಕ್ಕೆ ಆಲ್ಮೋಸ್ಟ್ ಲೈಕ್ 4 ಗ್ಲಾಸ್ ಮೇಲೆ ನೀರಿಡ್ತೀನಿ. ಯೂಶಲಿ ನಾನು ಈ ರೀತಿ ಸ್ಟೀಮರಲ್ಲಿ ಇಟ್ಟಾಗ ಅಳತೆಯನ್ನು ನೋಡ್ಕೊಳ್ತೀನಿ. ಸೊ ಇಷ್ಟು ಅಳತೆಯ ನೀರಿದ್ರೆ ಸಾಕಾಗುತ್ತೆ, ಏಕೆಂದರೆ ಮೇಲೆ ವೆಜಿಟೇಬಲ್ಸ್ ಕೂಡ ಬೇಯಬೇಕಲ್ಲ. ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಮೇಲೆ ಸಾಂಬಾರಿಗೆ ಮಾಡೋದಕ್ಕೆ ಏನೇನು ಬೇಕೋ ಅವೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಸ್ಟೀಮರ್ ಆಗಿರೋದ್ರಿಂದ ಇದರೊಳಗಡೆ ಒಂದು ಬೌಲ್ ಇಟ್ಟು ಆಲ್ರೆಡಿ ನೆನೆಸಿರೋ ಅಂಥ ಕಾಳು ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ತರಕಾರಿ, ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಎಣ್ಣೆಯನ್ನು ಹಾಕಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಆ್ಯಕ್ಚುಲಿ ನೀವೇನಾದರೂ ಸಾಂಬಾರು ಮಾಡ್ಕೋಬೇಕಂದ್ರೆ ಕಾಳನ್ನು ಮೊದಲೇ ನೆನೆಸಿರಿ, ಇಲ್ಲ ಅಂದರೆ ಬೇಯೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ನಾನು ಕಾಳನ್ನು ನೆನೆಸಿರೋದ್ರಿಂದ ಇದು ತುಂಬ ಟೈಮ್ ಏನು ತೊಗೊಳ್ಳಲ್ಲ. ಹಾಗೆ ಇದು ಒಳಗಡೆ ಇರೋವಂಥ ಬೌಲ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಇದನ್ನು ನಾನು ಮೇಲಿಡ್ತೀನಿ. ಮಿಡಲಲ್ಲಿ ನಾನು ಬೇಕಾಗಿರೋ ಅಂಥ ವೆಜಿಟೇಬಲ್ಲು ಹಾಗೆ ಪ್ರೋಟೀನ್ಗೆ ಎಗ್ಗು ಇವೆಲ್ಲವನ್ನು ಬೇಯೋದಕ್ಕೆ ಇಟ್ಕೊಳ್ತೀನಿ. ನಾನಿಲ್ಲಿ ಬೇಯಿಸ್ಕೊತಿರೋ ತರಕಾರಿಗಳು ಕ್ಯಾರೆಟು ಹಾಗೆ ಬೀನ್ಸು, ಕಾರ್ನು ಮತ್ತು ಕ್ಯಾಪ್ಸಿಕಮ್, 3 ಥರದ ಕ್ಯಾಪ್ಸಿಕಮ್ನ ನಾನು ತೊಗೊಂಡಿದ್ದೀನಿ. ಇದಾದ ನಂತರ ನಾನು ಸಾಂಬಾರಿಗೆ ಮಿಕ್ಸ್ ಮಾಡಿರೋ ಅಂಥ ಕಾಳು ಮತ್ತು ತರಕಾರಿಯನ್ನು ಕೂಡ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಸೊ ಇದು ಬೇಯೋದಕ್ಕೆ ಆಲ್ಮೋಸ್ಟ್ 30 ಮಿನಿಟ್ಸ್ ತಗೊಳುತ್ತೆ. ಸೊ ನಾನು ಕೆಳಗಡೆ ರೈಸ್ ಇಟ್ಟಿರೋದ್ರಿಂದ ಈ ರೀತಿ ಸ್ವಲ್ಪ ಉಕ್ಕಿ ಬರ್ತಿತ್ತು. 1-2 ಡ್ರಾಪ್ ನೀರು ಕೆಳಗೆ ಬೀಳ್ತಿತ್ತೆ ಹೊರತು ಬೇರೆ ಏನು ಎಕ್ಸೆಸ್ ಬರ್ತಾ ಇರಲಿಲ್ಲ. ಬಟ್ ನೀಟಾಗಿ ಬೇಯ್ತಾ ಇತ್ತು. ಹಾಗೆ ಜಸ್ಟ್ 30 ಮಿನಿಟ್ಸ್ಗೆ ನಿಮಗೆ ರೈಸ್ ರೆಡಿ ಆಗುತ್ತೆ, ಹಾಗೆ ವೆಜಿಟೇಬಲ್ ರೆಡಿ ಆಗುತ್ತೆ, ಹಾಗೆ ಸಾಂಬಾರಿಗೂ ಬೇಳೆ ಎಲ್ಲ ಬೆಂದಿರುತ್ತೆ. ನೋಡ್ಬೋದು ಇಲ್ಲಿ ಟಾಪ್ ಟೈರಲ್ಲಿ ಬೇಳೆ ಎಲ್ಲ ಬೆಂದಿದೆ. ಅದರ ನಂತರ ವೆಜಿಟೇಬಲ್ಲು, ಮೊಟ್ಟೆ ಹಾಗೆ ರೈಸ್ ಕೂಡ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ. ಸೊ ಈಗ ನಾನು ಸಾಂಬಾರನ್ನು ಮಾಡ್ಕೊಳ್ತೀನಿ. ಸಾಂಬಾರಿಗೆ ಒಂದು ಒಗ್ಗರಣೆ ಕೊಡಬೇಕು, ಏಕೆಂದರೆ ನಾನು ಟೊಮೆಟೊ ಬೇಯೋದಕ್ಕೆ ಇಡೋದನ್ನು ಮರ್ತುಬಿಟ್ಟಿದ್ದೆ. ಹಾಗಾಗಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಗೆ ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಇವೆಲ್ಲವನ್ನು ಹಾಕ್ಕೊಂಡು ಒಂದು ಒಗ್ಗರಣೆಯನ್ನು ಕೊಟ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ. ಅದರ ಜೊತೆಗೆ ನಾನು ಒಣಮೆಣಸಿನ್ಕಾಯಿ, ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಇವೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಹಾಕ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದ ನಂತರ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಒಂದು 3 ಮೀಡಿಯಮ್ ಸೈಜಿನ ಟೊಮೆಟೊವನ್ನು ಹಾಕ್ಕೊಂಡು ಅದನ್ನು ಕೂಡ ಒಂದು 5 ನಿಮಿಷ ಬೇಯಿಸ್ಕೊಬೋದು. ಸೊ ಇದು ಟೊಮೆಟೊ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ತರಿಸ್ಕೊಂಡಿರೋ ಅಂಥ ಸ್ಟೀಮರು 24 ಸೈಜು. ಸೊ ಈ ಸ್ಟೀಮರ್ದು ಲಿಡ್ಡು ಈ ಪಾತ್ರೆಗೂ ಕೂಡ ಆಗುತ್ತೆ. ನೀವು ನೋಡ್ಬೋದು ಅದೇ ಲಿಡ್ಡನ್ನು ನಾನು ಈ ಪಾತ್ರೆಗೂ ಕೂಡ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಸೊ ಮಲ್ಟಿಪರ್ಪಸ್ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸೊ ನೋಡಿ ಇದನ್ನು ಬೇಯೋದಕ್ಕೆ ಒಂದು 5 ನಿಮಿಷ ಆಗಿದೆ. ಟೊಮೆಟೊ ಸ್ವಲ್ಪ ಬೇಯಬೇಕಲ್ಲ, ಹಾಗಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೆ. ಸೊ ಈಗ ನಾನು ಸಾಂಬಾರು ಪುಡಿ ರೆಗ್ಯುಲರಾಗಿ ಯೂಸ್ ಮಾಡಲ್ಲ, ಹಾಗಾಗಿ ಅರ್ಧ ಸ್ಪೂನ್ ಅರಿಶಿನದ ಪುಡಿ, 1 ಸ್ಪೂನ್ ಖಾರದ ಪುಡಿ ಹಾಗೆ 1.5 ಸ್ಪೂನ್ ಧನಿಯದ ಪುಡಿ ಹಾಗೆ ಒಂದು 1/4 ಸ್ಪೂನ್ ಜೀರಿಗೆ ಪುಡಿ ಹಾಗೆ 1/4 ಸ್ಪೂನಷ್ಟು ಗರಂ ಮಸಾಲವನ್ನು ಹಾಕ್ಕೊಳ್ತೀನಿ. ಹಾಗೆ ಇವೆಲ್ಲವನ್ನು ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಏಕೆಂದರೆ ಸ್ಪೈಸಸ್ ಮಸಾಲ ಎಲ್ಲ ಹೋಗಬೇಕಲ್ಲ. ಹಾಗೆ ಅದು ಟೊಮೆಟೊ ಜೊತೆ ಚೆನ್ನಾಗಿ ಮಿಕ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಬೇಯಿಸಿಟ್ಕೊಂಡಿದ್ದಂಥ ಬೇಳೆ ಮತ್ತು ತರಕಾರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಹೀರೆಕಾಯಿ ಬದಲು ಬೇರೆ ಯಾವುದೇ ತರಕಾರಿಯನ್ನು ಕೂಡ ಹಾಕ್ಕೋಬೋದು, ಎಲ್ಲ ಚೆನ್ನಾಗಿ ಬೇಯುತ್ತೆ. ಬಟ್ ಆದಷ್ಟು ನೀವು ಸೆಕೆಂಡ್ ಕಂಪಾರ್ಟ್ಮೆಂಟಲ್ಲೇ ತರಕಾರಿಗಳನ್ನ ಬೇಯೋದಕ್ಕೆ ಇಡಿ, ಇಲ್ಲಾಂದರೆ ಟೈಮ್ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ. ಸೊ ಈಗ ಕನ್ಸಿಸ್ಟೆನ್ಸಿಗೆ ಬೇಕಾಗಿರೋ ಅಷ್ಟು ನೀರನ್ನು ಹಾಕ್ಕೊಂಡು
ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1ರಿಂದ 1.5 ಸ್ಪೂನಷ್ಟು ತುಪ್ಪ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಸಾಂಬಾರು ಕಂಪ್ಲೀಟಾಗಿ ರೆಡಿ ಆಗುತ್ತೆ, ಘಮ ಘಮ ಅಂತಿರುತ್ತೆ. ಸೊ ಸ್ಟೀಮರಲ್ಲಿ ಮಾಡಿರೋದ್ರಿಂದ ಬೇಳೆ ಆಗಲಿ ಯಾವುದೇ ಅಂಶ ಹಾಳಾಗಿಲ್ಲ, ಎಲ್ಲ ನ್ಯೂಟ್ರಿಯೆಂಟ್ಸ್ ಅದರಲ್ಲೇ ಇರುತ್ತೆ. ಹಾಗೆ ತುಂಬ ಹೆಲ್ತಿ ವೇನಲ್ಲಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಪಕ್ಕದಲ್ಲೇ ಸಾರು ಆಗ್ತಿದೆ, ಹಾಗೆ ಅನ್ನ ನೋಡಿ ಎಷ್ಟು ಚೆನ್ನಾಗಿ ಉಡಿ ಉಡಿಯಾಗಿದೆ. ಸೊ ನೀವು ಆದಷ್ಟು ರೈಸಿಗೆ ನೀರು ಇಟ್ಕೊಳ್ಬೇಕಾದ್ರೆ ಲೈಕ್ 2 ಗ್ಲಾಸ್ಗೆ 4.5 ಗ್ಲಾಸಷ್ಟು ಇಟ್ಕೋಬೇಕು. ಇಲ್ಲಾಂದರೆ ನಾನು ಬೆರಳಲ್ಲಿ ಅಳತೆ ತೋರಿಸಿದ್ನಲ್ಲ ಆ ಥರ ನೀರು ಇಟ್ಕೊಂಡ್ರೆ ಸಾಕು. ಸೊ ರೈಸ್ ಆಗಿದೆ, ಹಾಗೆ ಸಾಂಬಾರು ಕೂಡ ರೆಡಿ ಆಗಿದೆ. ಪಕ್ಕದಲ್ಲೇ ವೆಜಿಟೇಬಲ್ಲು ಮೊಟ್ಟೆಯನ್ನು ಕೂಡ ನಾನು ಬೇಯಿಸ್ಕೊಂಡಿದ್ದೆ. ಸೊ ವೆಜಿಟೇಬಲ್ಗೆ ಸ್ವಲ್ಪ ಸಾಲ್ಟು, ಪೆಪ್ಪರು ಹಾಗೆ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ವೆಜಿಟೇಬಲ್ಸ್ ರೆಡಿ ಆಗುತ್ತೆ. ಹಾಗೆ ಮೊಟ್ಟೆಯನ್ನು ಸುಲ್ಕೊಂಡ್ರೆ ಮೀಲ್ಸ್ಗೆ ಎಲ್ಲ ಬೇಕಾಗಿರೋ ಅಂಥ ಕಂಪ್ಲೀಟ್ ಮೀಲ್ಸ್ಗೆ ಏನೇನು ಬೇಕೋ ಎಲ್ಲ ರೆಡಿ ಆಗಿದೆ. ಸೊ ಫಸ್ಟ್ ನಾನು ಆಲ್ರೆಡಿ ಹಸ್ಬೆಂಡ್ಗೆ ಸರ್ವ್ ಮಾಡ್ತಿದ್ದೀನಿ. ರೈಸ್ ಆದಷ್ಟು ಮಿನಿಮಮ್ ಯೂಶಲಿ ಅವ್ರಿಗೆ ಮೆಷರ್ಮೆಂಟ್ ಪ್ರಕಾರ 1 ಕಪ್ ರೈಸನ್ನು ಅಷ್ಟೇ ಅವ್ರು ತೊಗೊಳ್ಳೋದು. ಸೊ ಹಾಗಾಗಿ ರೈಸು, ವೆಜಿಟೇಬಲ್ಸು, ಸಾಂಬಾರು ಹಾಗೆ ಮೊಟ್ಟೆನ ಕೊಡ್ತಾ ಇದ್ದೀನಿ. ಹಾಗೆ ಜೊತೆಗೆ ನನಗೂ ಕೂಡ ಒಂದು ಪ್ಲೇಟಲ್ಲಿ ರೈಸು, ಸಾಂಬಾರು ಹಾಗೆ ಬೇಯಿಸಿಟ್ಕೊಂಡಿರೋ ಅಂಥ ವೆಜಿಟೇಬಲ್ಸ್ ಎಲ್ಲವನ್ನು ತೊಗೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಸೌತೆಕಾಯಿ ಮತ್ತು ಮೊಟ್ಟೆಯನ್ನು ತೊಗೊಂಡ್ರೆ ನನ್ನ ಬ್ಯಾಲೆನ್ಸ್ಡ್ ಮೀಲು ಕೂಡ ರೆಡಿ ಆಯಿತು. ಸೊ ಈಸಿಯಾಗಿ ಒಂದೇ ಒಂದು ಸೆಟ್ ಪಾತ್ರೆಯಿಂದ ಎಲ್ಲ ಅಡುಗೆಗಳನ್ನು ಮಾಡ್ಕೋಬೋದು. ಸೊ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಾನು ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಮಿಸ್ ಮಾಡದೆ ನೋಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮಗೆ ನನ್ನ ಎಲ್ಲ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಅಥವಾ ಏನಾದರೂ ಎಡಿಟ್ ಮಾಡಬೇಕು, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.